ಬೆಂಗಳೂರಿನ ಕೆಂಗೇರಿ ಬಳಿಯ ಉತ್ತರಹಳ್ಳಿ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿಯಾದ ಪರಿಣಾಮ ಬೈಕ್ನಲ್ಲಿದ್ದ ದಂಪತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆ ಭೀಕರ ಅಪಘಾತ ಹೇಗಾಯಿತು ಅನ್ನೋ ಒಂದು ವರದಿ ಇಲ್ಲಿದೆ, ನೀವೇ ನೋಡಿ. ಜೀವನ ಇಷ್ಟೇ. ಈಗ ಇದ್ದವರು ನಾಳೆ ಇಲ್ಲ. ಬೆಳಿಗ್ಗೆ ನಿದ್ದೆಯಿಂದ ಎದ್ದ ನಮಗೆ ದಿನವಿಡೀ ಬದುಕಿ ಇರ್ತೇವೋ ಇಲ್ವೋ ಅನ್ನೋದೇ ಗೊತ್ತಿರಲ್ಲ. ಹೀಗೆ ಬೈಕ್ ಮೇಲೆ ನಗ್ನಗ್ತಾ ಮಾತಾಡ್ತಾ ಹೊರಟಿದ್ದ ದಂಪತಿ ಯಮನಂತೆ ಬಂದ ಲಾರಿಗೆ ಉಸಿರು ಚೆಲ್ಲಿದ್ದಾರೆ. ಹೌದು, ಬೆಂಗಳೂರಿನ ಕೆಂಗೇರಿ ಬಳಿಯ ಉತ್ತರಹಳ್ಳಿ ರಸ್ತೆ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿಯಾದ ಪರಿಣಾಮ ಬೈಕ್ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಟ್ಯಾನಿ ರೋಡ್ ನಿವಾಸಿಗಳಾದ ಶಬಾನಾ ಬೇಗಂ ಮತ್ತು ಆಸಿಫ್ ಅಹಮದ್ ದಂಪತಿ ಕೆಂಗೇರಿ ಬಳಿಯ ದರ್ಗಾಗೆ ಬೈಕ್ನಲ್ಲಿ ಹೊರಟಿದ್ರು. ಉತ್ತರಹಳ್ಳಿ ರಸ್ತೆ ಮೂಲಕ ಹೋದ ದಂಪತಿ ಮಧು ಸರ್ಕಲ್ನಲ್ಲಿ ಬಲ ತಿರುವು ತೆಗೆದುಕೊಳ್ಳುತ್ತಿದ್ರು. ಇದೇ ವೇಳೆ ಬೈಕ್ ಹಿಂದೆಯೇ ಬರ್ತಿದ್ದ ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿ ಹೊಡೆದಿದೆ. ಬೈಕ್ ಮೇಲೆಯೇ ಹರಿದಿದೆ. ಬೈಕ್ನಲ್ಲಿದ್ದ ದಂಪತಿ ಲಾರಿ ಕೆಳಗೆ ಬಿದ್ದಿದ್ರು. ಲಾರಿ ಚಾಲಕ ನಿಲ್ಲಿಸದೆ ಬೈಕ್ನ ತಳ್ಳಿಕೊಂಡೇ ಮುಂದೆ ಬಂದಿದ್ದ ಪರಿಣಾಮ ಲಾರಿ ಕೆಳಗೆ ಸಿಕ್ಕಿ ಹಾಕಿಕೊಂಡ ಶಬಾನಾ ಹಾಗೂ ಆಸಿಫ್ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಧು ಜಂಕ್ಷನ್ ಕಡೆಯಿಂದ ಒಂದು ಬೈಕ್ ಇಬ್ಬರು ಗಂಡ ಹೆಂಡತಿ ಕರ್ಕೊಂಡು ಇಲ್ಲಿ ಒಂದು ದರ್ಗಾ ಇದೆ ಅಂತೆ, ಆ ಕಡೆ ಹೋಗ್ತಾ ಇದ್ರು. ಅದರ ಹಿಂದ್ಗಡೆನೇ ಒಂದು ಸಿಮೆಂಟ್ ಮಿಕ್ಸರ್ ವೆಹಿಕಲ್ ಬಂದಿದೆ. ಅವರು ರೈಟ್ ತಗೊಲಿಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಹೊಡೆದ್ಬಿಟ್ಟು ಅವರು ಸ್ಪಾಟ್ ಅಲ್ಲೇ ಕೆಳಗಡೆ ಬಿದ್ದು ಅವ್ರ ಮೇಲೆ ಇದು ವೀಲ್ ಹಾದ್ಕೊಂಡು ಹೋಗಿದೆ. ಹೀಗಾಗಿ ಅವರಲ್ಲೇ ಸ್ಪಾಟ್ ಡೆತ್ ಆಗಿದೆ. ಇನ್ನು ಈ ಜಾಗದಲ್ಲಿ ಕಳೆದ 2 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೀತಿದ್ರೂ ಪೂರ್ಣಗೊಂಡಿಲ್ಲ. ರಸ್ತೆಯಲ್ಲಿ ಉಬ್ಬು ತಗ್ಗು ಇದ್ದು ಯಾವುದೇ ಹಂಪ್ಸ್ ಹಾಕಿಲ್ಲ. ಇಲ್ಲಿ ಸಾಕಷ್ಟು ಅಪಘಾತಗಳು ನಡೀತಿವೆ. ಒಂದ್ ಕಡೆ ಮಾತ್ರ ಡಾಂಬರು ರಸ್ತೆ ಇದೆ, ಮತ್ತೊಂದು ಕಡೆ ಜಲ್ಲಿ ರಸ್ತೆ ಇದೆ. ಹಾಗಾಗಿ ಎಲ್ಲರೂ ಟಾರ್ ರಸ್ತೆಯ ಒನ್ ವೇನಲ್ಲೇ ವಾಹನ ಚಾಲನೆ ಮಾಡ್ತಾರೆ. ಹೀಗಿದ್ರೂ ಬಿಬಿಎಂಪಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಪದೇ ಪದೇ ಅಪಘಾತಗಳು ನಡೀತಿದ್ದಾವೆ ಅಂತ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಡ್ ಅಗದು ಬಿಟ್ಬಿಟ್ಟು ಇದನ್ನ ರೋಡ್ ಮಾಡ್ದೇನೆ ಬಿಡೋದ್ರಿಂದ ಆಕ್ಸಿಡೆಂಟ್ ಯಾಲೆ 3 ಜನ ಸತ್ತಿದ್ದಾರೆ. ಸ್ಪಾಟ್ ಔಟ್. ನಾವು 1250 ಜನ ಮೆಂಬರ್ಸ್ ಇದೀವಿ. ಅದೆಲ್ಲ ಸೈನ್ ಹಾಕಿ ಕಮಿಷನರ್ಗೆ ಎಲ್ಲ ಲೆಟರ್ ಕೊಟ್ಟಿದ್ದೀವಿ, ಪೊಲೀಸ್ ಕಮಿಷನರ್ಗೂ ಕೊಟ್ಟಿದ್ದೀವಿ. ರೋಡ್ ಆಗಿಲ್ಲ, ಈ ಥರ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿ ಅಂತ. ಆದರೂ ಏನು ತಗೊಳ್ಳಿಲ್ಲ ಅಂದ್ಬಿಡಿ. ಇವತ್ತೊಂದು 2 ಡೆತ್ ಆಯಿತು. ಯಾವ ರೀತಿ ಸರ್ಕಾರ ಯಾವ ರೀತಿ ಗಮನ ಹರಿಸ್ತದೋ ಇದು ಗೊತ್ತಿಲ್ಲ ನನಗೆ. ರೋಡ್ ಆಗಲತ್ತ ಎಷ್ಟು ವರ್ಷನ? 1 ವರ್ಷ 2 ವರ್ಷ 3 ವರ್ಷ ಸಾಕು. 5-6 ವರ್ಷ ಆಯ್ತಲ್ವ, ಯಾಕೆ ಆಗ್ತಾ ಇಲ್ಲ? ಈಗ ಆಲ್ರೆಡಿ 3 ಡೆತ್ ಅಲ್ಲಿ ಆಗಿದೆ. ಇಲ್ಲಿ ಇವತ್ತು 2 ಡೆತ್ ಆಯ್ತು. ಇನ್ನೂ ಎಷ್ಟು ಡೆತ್ ಆಗಬೇಕು? ಸದ್ಯ ಪ್ರಕರಣ ಸಂಬಂಧ ಕೆಂಗೇರಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಲಾರಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.